ನಮಸ್ತೆ, ವೆಲ್ಕಮ್ ಟು ತ್ರಿಬಲ್ ಟಿ ಅಕಾಡೆಮಿ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್. ಇವತ್ತಿನ ಮಾಹಿತಿ ಸ್ಪೆಷಲಿ ಯಾರೆಲ್ಲ KCET ಎಕ್ಸಾಮ್ಸ್ಗೆ ತಯಾರಿ ಆಗ್ತಿರ್ತಿರೋ ಅವ್ರಿಗೆ ಅಕಾರ್ಡಿಂಗ್ ಟು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಹೊಸ ನ್ಯೂ ಅಪ್ಡೇಟ್ ಪ್ರಕಾರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಸಲ್ಲಿ ಸ್ವಲ್ಪ ಚೇಂಜಸನ್ನು ತಂದಿದ್ದಾರೆ. ಸೊ ಇವತ್ತಿನ ಮಾಹಿತಿ ಏನು ಅನ್ನೋದಾದರೆ, ವೃತ್ತಿಪರ ಕೋರ್ಸ್ ಪ್ರವೇಶ ಪರೀಕ್ಷಾ ಪ್ರಕ್ರಿಯೆಗೆ ಹೊಸ ರೂಪ. ಸೊ ಮುಂಚೆ ಎಲ್ಲ ನೀವು ಎಕ್ಸಾಮ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗೆ ಹೋಗ್ತಿದ್ರಿ. ಆದರೆ ಹೊಸ ಅಪ್ಡೇಟ್ ಪ್ರಕಾರ ನಿಮ್ಮ KCET ಅಪ್ಲೈ ಮಾಡಬೇಕಾದ್ರೇ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಆಗುತ್ತೆ. ಸೊ ಯಾಕೆ ಈ ಹೊಸ ಚೇಂಜಸ್ಸು ಅಂದರೆ, ಎಕ್ಸಾಮ್ ಆದ ನಂತರ ನೀವು ಸ್ವಲ್ಪ ಕಾಲಾವಕಾಶನ ವೇಸ್ಟ್ ಮಾಡ್ತಿದ್ರಿ. ಸೊ ಆ ಕಾಲಾವಕಾಶನ ವೇಸ್ಟ್ ಮಾಡೋದು ಬೇಡ ಅನ್ನೋದಕ್ಕೋಸ್ಕರ ಪ್ರೀವಿಯಸ್ ಆಗಿ ಅಪ್ಲೈ ಮಾಡಬೇಕಾದ್ರೇ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ನ ಇಡ್ತಾರೆ. ಸೊ ಹಾಗಾಗಿ ನಿಮಗೆ ಕಾಲಾವಕಾಶ ಕಮ್ಮಿ ಇರುತ್ತೆ. ಸೊ ಅಪ್ಲೈ ಮಾಡಬೇಕಾದ್ರೇ ಡಾಕ್ಯುಮೆಂಟ್ಸ್ ಎಲ್ಲನೂ ಸಹ ನೀವು ರೆಡಿ ಮಾಡಿಕೊಂಡು ಆದ ನಂತರ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಯಾವ್ಯಾವ ಡಾಕ್ಯುಮೆಂಟ್ಸ್ನ ತಯಾರು ಮಾಡ್ಕೊಬೇಕು ಅನ್ನೋದ್ರ ಕುರಿತಾದಂತೆಯೂ ನಾನು ನಿಮ್ಗೆ ಹೇಳ್ತೀನಿ. ಮೊದಲನೇದಾಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ಮಾತಾಡೋದಾದರೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಾಗಿರಬೇಕು? ಅದು ಮೊದಲನೇದಾಗಿ ಇಂಡಿಯನ್ ಸಿಟಿಸನ್ಸ್ ಆಗಿರಬೇಕು. ಯಾರೆಲ್ಲ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ತಾರೋ ಅವರು ಇಂಡಿಯನ್ ಸಿಟಿಸನ್ಸ್ ಆಗಿರಬೇಕು. ಹಾಗೆ KEA ಅವರು ಬಿಟ್ಟಿರ್ತಕ್ಕಂಥ ಲಿಸ್ಟಲ್ಲಿ ಹಲವಾರು ಕ್ರೈಟೀರಿಯಾಸ್ ಇದೆ. ಫಾರ್ ಎಕ್ಸಾಂಪಲ್ ಕ್ಲಾಸ್ A, ಕ್ಲಾಸ್ B, ಕ್ಲಾಸ್ C, ಕ್ಲಾಸ್ D, ಕ್ಲಾಸ್ E, ಹೀಗೆ ಹಲವಾರು ಕ್ಲಾಸ್ ಇದೆ. ಅಷ್ಟು ಕ್ಲಾಸಲ್ಲಿ ಮಿನಿಮಮ್ 1 ಕ್ಲಾಸ್ ಆದರೂ ನೀವು ಎಲಿಜಿಬಿಲಿಟಿ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಕ್ಲಾಸ್ A ಏನು ಹೇಳುತ್ತೆ, ಕ್ಯಾಂಡಿಡೇಟ್ಸ್ ಯಾರೆಲ್ಲ ಅಪ್ಲೈ ಮಾಡ್ತಿದ್ದಾರೋ ಅವರು ಮಿನಿಮಮ್ 7 years ಆಫ್ ಎಜುಕೇಷನ್ಸ್ನ ಕರ್ನಾಟಕದಲ್ಲಿ ಪಡ್ಕೊಂಡಿರಬೇಕು. ಸ್ಪೆಷಲಾಗಿ 12th ಆ್ಯಂಡ್ 10th ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ಸ್ನ ನೀವು ಕರ್ನಾಟಕದಲ್ಲೇ ಮಾಡಿರಬೇಕು. ಇದು ಅಕಾರ್ಡಿಂಗ್ ಟು ಕ್ಲಾಸ್ A ಪ್ರಕಾರ. ಕ್ಲಾಸ್ B ಏನು ಹೇಳುತ್ತೆ, ಕ್ಯಾಂಡಿಡೇಟ್ಸ್ +1 +2ನ ಕರ್ನಾಟಕದಲ್ಲಿ ಮುಗಿಸಿರ್ಬೋದು, ಆದರೆ ಅವರ ತಂದೆ ತಾಯಿ 7 years ಆಫ್ ಎಜುಕೇಷನ್ಸ್ನ ಕರ್ನಾಟಕದಲ್ಲೇ ಮಾಡಿರಬೇಕು. ಸೊ ಹೀಗೆ ಹಲವಾರು ಕ್ಲಾಸಲ್ಲಿ ಒಂದೊಂದು ಕ್ರೈಟೀರಿಯಾನ ಕೊಟ್ಟಿರ್ತಾರೆ. ಇಷ್ಟು ಕ್ಲಾಸಲ್ಲಿ ಯಾವುದಾದ್ರೂ ಒಂದು ಕ್ರೈಟೀರಿಯಾಗಾದರೂ ನೀವು ಮ್ಯಾಚ್ ಆಗಲೇಬೇಕಾಗುತ್ತೆ. ಸೊ ಇದಿಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಪ್ರಕಾರ. ಹಾಗೆ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅನ್ನೋದ್ರ ಕುರಿತಾದನ್ನು ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ತ್ರಿಬಲ್ ಟಿ ಅಕಾಡೆಮಿಯಿಂದ ಸತತವಾಗಿ 9 ವರ್ಷಗಳ ಕಾಲ KCET ಎಕ್ಸಾಮಿನೇಷನ್ಸ್ಗೆ ಕೋಚಿಂಗನ್ನು ಕೊಡ್ತಿದ್ದೀವಿ. ಹಲವಾರು ವಿದ್ಯಾರ್ಥಿಗಳು ಒಳ್ಳೆ ರ್ಯಾಂಕನ್ನು ಸಹ ಪಡ್ಕೊಂಡಿದ್ದಾರೆ. ಹಾಗೆ ಈ ಬಾರಿನೂ ಸಹ ನಮ್ಮ ತ್ರಿಬಲ್ ಟಿ ಅಕಾಡೆಮಿಯಿಂದ KCET ಆಫ್ಲೈನ್ ಆ್ಯಂಡ್ ಆನ್ಲೈನ್ ಬ್ಯಾಚನ್ನು ಕಂಡಕ್ಟ್ ಮಾಡ್ತಿದ್ದೀವಿ. ಅದ್ರ ಜೊತೆಗೆ ಯಾರೆಲ್ಲ ರಿಪೀಟರ್ಸ್ ಇರ್ತಾರೋ ಅವ್ರಿಗೂ ಸಹ KCET ಆ್ಯಂಡ್ NEET ಎರಡೂ ಕೋಚಿಂಗ್ನು ಸಹ ನಾವು ಕೊಡ್ತಿದ್ದೀವಿ. ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೋ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರ ನಿಮ್ಮ ಸೀಟನ್ನು ಬ್ಲಾಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಡಾಕ್ಯುಮೆಂಟ್ ಏನೇನು ಬೇಕಾಗ್ಬೋದು? ಕಾಮನ್ ಡಾಕ್ಯುಮೆಂಟ್ಸ್ ಫಾರ್ ಎಲ್ಲ ಕ್ಯಾಂಡಿಡೇಟ್ಸ್ಗೂ ಕೊಡಬೇಕಾಗಿರ್ತಕ್ಕಂಥದ್ದು 10th ಆ್ಯಂಡ್ 12th ಮಾರ್ಕ್ಸ್ ಕಾರ್ಡ್ಸ್, ಕ್ಯಾಂಡಿಡೇಟ್ಸ್ ಸ್ಟಡಿ ಸರ್ಟಿಫಿಕೇಟ್ಸ್, ದಟ್ ಈಸ್ 7 years ಆಫ್ ಸ್ಟಡಿ ಸರ್ಟಿಫಿಕೇಟ್ಸ್ನು ಸಹ ನೀವು ಕೊಡಬೇಕಾಗುತ್ತೆ. ಆ್ಯಂಡ್ ದೆನ್ ಯಾರೆಲ್ಲ ಕನ್ನಡ ಮೀಡಿಯಂ ಕೋಟನ್ನು ಆಯ್ಕೆ ಮಾಡ್ತಿರೋ ಅವರು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ಸ್, ಯಾರೆಲ್ಲ ರೂರಲ್ ಆಯ್ಕೆ ಮಾಡ್ತಿರೋ ರೂರಲ್ ಸರ್ಟಿಫಿಕೇಟ್ಸ್, ಹಾಗೆ ಹೈದರಾಬಾದ್ ಕರ್ನಾಟಕ ಆಯ್ಕೆ ಮಾಡಿದವರು ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ಸ್, ಸ್ಪೆಷಲ್ ಕ್ಯಾಟಗರಿ ಕೋಟಾಗಳನ್ನ ಆಯ್ಕೆ ಮಾಡಿದವರು ಆಯಾ ಪರ್ಟಿಕ್ಯುಲರ್ ಕ್ಯಾಟಗರಿಗೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟ್ಸ್ನು ಸಹ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಬೇಸಿಕ್ ಕಾಮನ್ ಡಾಕ್ಯುಮೆಂಟ್ಸ್ ಸರ್ಟಿಫಿಕೇಟ್ಸ್ಗಳು. ಸೊ ಹೀಗೆ ಯಾರೆಲ್ಲ KCET ಸ್ಟಡಿ ಮೆಟೀರಿಯಲ್ಸ್ ಅಥವಾ KCET ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾರೋ ಅವರು ನಮ್ಮ ತ್ರಿಬಲ್ ಟಿ ಅಕಾಡೆಮಿ ವೆಬ್ಸೈಟ್ಗೆ ಲಾಗಿನ್ ಆಗೋದ್ರ ಮುಖಾಂತರ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನೇನಿದೆ ಪ್ರತಿಯೊಂದನ್ನು ಸಹ ನಮ್ಮ ತ್ರಿಬಲ್ ಟಿ ಅಕಾಡೆಮಿಯಿಂದ KCET ಅಂತಲೇ ಒಂದು ಬ್ಲಾಗನ್ನು ಕ್ರಿಯೇಟ್ ಮಾಡಿಬಿಟ್ಟು ಎಲ್ಲ ಇನ್ಫಾರ್ಮೇಷನ್ಸು ಸಹ ಕೊಟ್ಟಿದ್ದೀವಿ. ಸೊ ನೀವು ಇದರಲ್ಲಿ ಲಾಗಿನ್ ಆಗೋದ್ರ ಮುಖಾಂತರ ನಮ್ಮ ತ್ರಿಬಲ್ ಟಿ ಅಕಾಡೆಮಿ ಲಾಗಿನ್ ಆಗೋದ್ರ ಮುಖಾಂತರ ಎಲಿಜಿಬಿಲಿಟಿ ಏನೇನಿದೆ ಅನ್ನೋದನ್ನು ಪರೀಕ್ಷೆ ಮಾಡ್ಕೊಬೋದು. ಹಾಗೆ ಎಕ್ಸಾಮ್ ಪರ್ಟಿಕ್ಯುಲರ್ಸ್, ಎಕ್ಸಾಮ್ ಹೊಸ ಅಪ್ಡೇಟ್ಸನ್ನು ಕೊಡ್ತಿರ್ತೀವಿ. KCET ಸಿಲೆಬಸ್ ಏನಿದೆ, ನಿಮ್ಮ ಮ್ಯಾಥ್ಸ್ ಸಿಲೆಬಸ್, ಮ್ಯಾಥ್ಸ್, ಸೈನ್ಸ್ ಆ್ಯಂಡ್ ದೆನ್ ಬಯೋಲಜಿ, ಕೆಮಿಸ್ಟ್ರಿ ಸಿಲೆಬಸ್ಸು ಸಹ ಇಲ್ಲಿ ಬಿಡ್ತಾ ಹೋಗ್ತಿರ್ವಿ. ಹಾಗೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಪೇಪರ್ನು ಸಹ ನಾವಿಲ್ಲಿ ಅಪ್ಡೇಟ್ ಮಾಡಿದ್ದೀವಿ. ಸೊ ಯಾರೆಲ್ಲ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಪೇಪರ್ ಬೇಕು ಅವರು ಸಹ ಡೌನ್ಲೋಡ್ ಮಾಡ್ಕೊಬೋದು. ಜೊತೆಗೆ ಫ್ರೀ ಸ್ಟಡಿ ಮೆಟೀರಿಯಲ್ಸು ಸಹ ನಮ್ಮ ತ್ರಿಬಲ್ ಟಿ ಅಕಾಡೆಮಿ ವೆಬ್ಸೈಟಲ್ಲಿ ಹಾಕಿದ್ದೀವಿ. ಸ್ಟಡಿ ಮೆಟೀರಿಯಲ್ಸ್ನು ಸಹ ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಬೋದು. ಸೊ ನಮ್ಮ ತ್ರಿಬಲ್ ಟಿ ಅಕಾಡೆಮಿ ವೆಬ್ಸೈಟ್ಗೆ ಲಾಗಿನ್ ಹಾಕೋದ್ರ ಮುಖಾಂತರ. ಸೊ ಇದಿಷ್ಟು KCET ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹೊಸ ಅಪ್ಡೇಟ್ಸ್.
ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದಂತಹ ಹೊಸ ಮಾಹಿತಿಗಳನ್ನ ನಿಮಗೋಸ್ಕರ ಕೊಡ್ತಿರ್ತೀವಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.